Hi, welcome back to my YouTube channel. Day 4 in Andaman. ನಾವು ಇವತ್ತು ನೆನೆ ನೋಡ್ದಂಗೆ ನಾವು ಇವಾಗ ಹ್ಯಾವ್ಲಾಕಲ್ಲಿದ್ದೀವಿ. ಅರ್ಲಿ ಮಾರ್ನಿಂಗ್ ಇವಾಗ 4:40 ಟೈಮ್ 4:45. ಸೊ ಸ್ಕೂಬಾಗೆ ಹೋಗ್ತಿದ್ದೀವಿ. ಫೈನಲಿ ಏನೋ ಒಂದು ಕೋಳಿ ಹೋಗ್ತು ಆ್ಯಕ್ಚುಲಿ ಇದಕ್ಕೆ ಅಂತಾನೆ ವಿ ವೇರ್ ಸೋ ಎಕ್ಸೈಟೆಡ್ ಟು ಕಮ್ ಟು ಅಂಡಮಾನ್. ವಿ ವರ್ ವೇಟಿಂಗ್ ಫಾರ್ ದಿಸ್ ಡೇ ಆ್ಯಂಡ್ ದ ಫೈನಲಿ ದ ಡೇ ಇಸ್ ಅರೈವ್ಡ್. ಯಾ, ಬನ್ನಿ ಹೋಗೋಣ. ಈ 4:45ಗೆ ನೋಡಿದ್ರ ಹಿಂಗೆಲ್ಲ ಬೆಳಕಿದೆ ಅಂತ. ಆ್ಯಂಡ್ ದಿಸ್ ವಾಸ್ ಅ ರೆಸಾರ್ಟ್ ವಿ ಸ್ಟೇಡ್, ಸನ್ರೈಸ್ ಬೀಚ್ ರೆಸಾರ್ಟ್ ಅಂತ. ಕ್ಯಾಬ್ ಬಂದಿದೆ. Guys, we're going to scuba. So exciting. ಸೊ ನಾವಿವಾಗ ಒಂದು ಸ್ಕೂಬಾ ಡೈವ್ ಟೀಮ್ ಅವ್ರ ಹತ್ರ ಬಂದಿದ್ದೀವಿ. ಶೆಲೋ ಡೈವ್ ಅಂತ. ಇವ್ರ ಹತ್ರನೇ ನಾವು ಸ್ಕೂಬಾ ಮಾಡ್ತಿರೋದು, ಲೈಕ್ ಇವರೇ ಕರ್ಕೊಂಡು ಹೋಗ್ತಿರೋದು ಟೀಮು. ನೋಡ್ಬೋದು ವಾಟ್ ಆರ್ ದ ಇನ್ಸ್ಟ್ರಕ್ಷನ್ಸ್ ಟು ಡೂ ಸ್ಕೂಬಾ ಅಂತ. ಎವ್ರಿ ಸ್ಕೂಬಾ ಡೈವ್ ಪರ್ಸನಿಗೂ ಒಂದು ಇನ್ಸ್ಟ್ರಕ್ಟರ್ ಇರ್ತಾರೆ. ಆ್ಯಂಡ್ ದೀಸ್ ಆರ್ ದ ಬೋರ್ಡ್ಸ್ ದೇ ಹ್ಯಾವ್ ಪುಟ್ ಇನ್ಸ್ಟ್ರಕ್ಷನ್ಸ್, ದ ಡೂಸ್ ಆ್ಯಂಡ್ ಡೋ ನಾಟ್ಸ್, ಎವ್ರಿಥಿಂಗ್. ಇಲ್ಲಿ ಸೈನ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಕನ್ಸೈನ್ಮೆಂಟ್ ಫಾರ್ಮು. ವಿ ಆರ್ ಡೂಯಿಂಗ್ ಇಟ್. ಎಸ್ ಎಸ್. ನೀನು ಯಾಕೆ ಮಲ್ಕೊಂಡಿರೋ ಥರ ಇದೆಯಾ? ಎದಳು ಎದಳು. A few moments later. Hey, we are done with scuba and experience ಮಾತ್ರ ಸಖತ್ತಾಗಿತ್ತು. Everyone must try this in their lifetime once. Yes. ಸೂಪರ್ ಆಗಿತ್ತು. ನಿಮ್ಗೆ ಹೇಗಾಯ್ತು? ಮತ್ತೆ ಮಾಡ್ಬೇಕು ಅನಿಸ್ತಾ ಇದೆ ನನಗೆ. ಕಣ್ಣೆಲ್ಲ ಸ್ವಲ್ಪ ಸಾಲ್ಟ್ ವಾಟರ್ ಅಲ್ವಾ, ಕಣ್ಣೆಲ್ಲ ಸ್ವಲ್ಪ ರೆಡ್ ಆಗಿದೆ. ಸರಿ ಹೋಗುತ್ತೆ. ಇಯರ್ ಬ್ಲಾಕ್ ಆಗಿದೆ. ಅದು ಬಿಟ್ಟರೆ ಇನ್ನೇನು ಇಲ್ಲ, ಎಲ್ಲ ನಾರ್ಮಲ್ ಆಗಿತ್ತು. ಆ್ಯಂಡ್ ವಿ ಎಂಜಾಯ್ಡ್ ಇಟ್ ಮಚ್. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ತುಂಬ ಜನ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅದು ನಮ್ಮದು ಪ್ಲಸ್ ಪಾಯಿಂಟ್ ಅಂತ ಅಂದರೆ, ನಾವಿನೇನು ರಿಟರ್ನ್ ಬರ್ತಿದ್ವಿ ಆವಾಗ ತುಂಬ ಜನ ಬಂದರು. ಆ್ಯಂಡ್ ದಿಸ್ ಇಸ್ ಅ ಸರ್ಟಿಫಿಕೇಶನ್. ಎಸ್, ಇನ್ನೊಂದ್ಸತಿ ಮತ್ತೆ ಟ್ರೈ ಮಾಡೋಣ. ನೇತ್ರಾವತಿ ಐಲ್ಯಾಂಡ್ ಓಕೆ, ನಮ್ಮ ಕರ್ನಾಟಕದಲ್ಲಿ ಒಂದ್ಸತಿ ಟ್ರೈ ಮಾಡೋಣ. ಸೊ ಎಸ್, ರಿಯಲಿ ವಿ ಎಂಜಾಯ್ಡ್ ಇಟ್. ವರ್ತ್ ದ ಕಾಸ್ಟ್, ವರ್ತ್ ದ ಟ್ರಿಪ್. ಇದಕ್ಕೋಸ್ಕರನೇ ಬಂದಿದ್ದು. ಆ್ಯಂಡ್ ವಿ ಡಿಡ್ ಇಟ್. ಎಸ್. A few minutes later. ಚೆಕ್ಕಿಂಗ್ ಹಾಕಿ ಬಂದು ಈಗ ಫೆರಿ ಹತ್ತಕ್ಕೆ ಹೋಗ್ತಿದ್ದೀವಿ. ಹ್ಯಾವ್ಲಾಕಿಂದ ನೀಲ್ ಐಲ್ಯಾಂಡಿಗೆ ಫೆರಿ ಹತ್ತಬೇಕು. ಅಲ್ಲೇ ನಿಂತಿದೆಯಲ್ಲ, ಇವತ್ತಿನ ನಾಟಿಕಾ ಎಕ್ಸ್ಪ್ರೆಸ್ ಫೆರಿನ ಬುಕ್ ಮಾಡಿಕೊಟ್ಟಿದ್ದಾರೆ. ಸೊ ಇವತ್ತು ಸ್ವಲ್ಪ ಆನ್ ಟೈಮ್ ಇದ್ದೀವಿ ನಾವು. ನೋಡೋಣ. ಎಸ್, ಫೈನಲಿ ಫೆರಿ ಬಂದು ಕುಳಿತಿದ್ದೀವಿ. ಆ್ಯಂಡ್ ಲಕ್ಕಿಲಿ ವಿ ಹ್ಯಾವ್ ಗಾಟ್ ಅ ವಿಂಡೋ ಸೀಟ್. ನಿನ್ನೆ ಅಂತೂ ಫುಲ್ ಡಿಸಪಾಯಿಂಟೆಡ್ ಆಗಿದ್ವಿ ಬಿಕಾಸ್ ಮಿಡಲ್ ಸೀಟಲ್ಲಿ ಸಿಕ್ಕಿತ್ತು. ಏಜೆನ್ಸಿಯವ್ರನ್ನ ತುಂಬ ಬೈಕೊಂಡ್ವಿ. ಬಟ್ ಇವತ್ತು ವಿಂಡೋ ಸೀಟ್ ಸಿಕ್ಕಿದೆ, ಖುಷಿ ಆಗಿದ್ದೀವಿ. ಆ್ಯಂಡ್ ಇವಾಗ ನಾವು ಹ್ಯಾವ್ಲಾಕಿಂದ ನೀಲ್ ಐಲ್ಯಾಂಡಿಗೆ ಹೋಗ್ತಿದ್ದೀವಿ. ನಾವು ಇವತ್ತಾದರೂ ಸ್ವಲ್ಪ ಬೇಗ ಬರ್ತೀವೇನೋ, ಫೆರಿ ಬರೋದು ಹೋಗೋದು ಲೈಕ್ ಅದೆಲ್ಲ ನೋಡ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಹೆಂಗೆ ನಮ್ಮ ಥರ ಬಿಟ್ಕೊಡೋಕ್ಕಾಗುತ್ತೆ ಹೇಳಿ. 9:25 ಫೆರಿಗೆ ವಿ ಹ್ಯಾವ್ ಕಮ್ ಲಿಟರಲಿ ಅಟ್ 9:20. Finally we have got the ferry and we have not missed it. Hope this goes well till the trip ends. We are famous of doing that. And ರೈಲ್ವೇಸ್ ಎಲ್ಲ ಗೊತ್ತಾಗ್ಬಿಟ್ಟಿದೆ. 9:30ಗೆ ನಾವು ಹೊರಡಬೇಕು ಅನ್ನೋದಿದ್ರೆ 8:30ಗೆ ಅಂತ ಹೇಳ್ತಾರೆ, 1 hour ಮುಂಚೆನೇ. ಬಿಕಾಸ್ ಅವರು ನಾವು ಹಾಫ್ ಆನ್ ಅವರ್ ಲೇಟ್ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಬನ್ನಿ ಹೋಗೋಣ. ಫೆರಿ ರೈಡ್ ಎಲ್ಲ ಚೆನ್ನಾಗಿರುತ್ತೆ. ಏನೇನು ಎಂಜಾಯ್ ಮಾಡ್ತೀವಿ ಇವತ್ತು. ಆ್ಯಂಡ್ ಇನ್ನೊಂದು ವಿಷಯ ಅಂತಂದರೆ, ನಾವು ನೆನ್ನೆ ಹೋಗ್ಬೇಕು ಹ್ಯಾವ್ಲಾಕ್ ಯಾವ ಫೆರಿ ಬಂದಿದ್ವಿ ಅದೇ ಫೆರಿಲಿ ಇವಾಗ ಹ್ಯಾವ್ಲಾಕ್ ನೀರು
ಇದ್ದಿರೋದು ಲಕ್ಷ್ಮಣಪುರ್ ಬೀಚಲ್ಲಿ. ಸೊ ಪಾರ್ಕಿಂಗಿಂದ ಒಂದು 500 ಮೀಟರ್ಸ್ ಈ ಥರ ವಾಕ್ ಮಾಡ್ಕೊಂಡು ಹೋಗಬೇಕಂತೆ. ವಾಕ್ ಮಾಡ್ಕೊಂಡು ಹೋದರೆ ನ್ಯಾಚುರಲ್ ಬೀಚ್ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ, ಆ್ಯಂಡ್ ರೈಟ್ ಸೈಡಲ್ಲಿ ಬೀಚ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಆ್ಯಕ್ಚುಲಿ ಇಲ್ಲಿಗೆ ಲೋ ಟೈಡ್ಸ್ ಇರಬೇಕಾದ್ರೆ ಬರಬೇಕಂತೆ, ಬಿಕಾಸ್ ನ್ಯಾಚುರಲ್ ಬೀಚ್ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಫುಲ್ ಹೈ ಟೈಡ್ಸ್ ಇದ್ದರೆ ವಾಟರ್ ಫ್ಲೋ ಆಗ್ತಿರುತ್ತಲ್ಲ, ನಾವು ಹೋಗೋಕ್ಕಾಗಲ್ಲ ಅಂತ ಹೇಳಿದರು. ಆಫ್ಟರ್ 3 ಲೋ ಟೈಡ್ಸ್ ಇರುತ್ತೆ ಅಂತ ಅಂದರೆ ಸುಳ್ಳೋ ನಿಜನೋ ಗೊತ್ತಿಲ್ಲ. ಬಿಕಾಸ್ ನಮಗೆ 4ಗೆ ಫೆರಿ ಇರೋದ್ರಿಂದ, ರಿಟರ್ನ್ ಫೆರಿ ಇರೋದ್ರಿಂದ ಮೇ ಬಿ ಆ ಥರ ಹೇಳಿದ್ದಾರೆ ಅನಿಸುತ್ತೆ. ನೋಡೋಣ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಈ ಥರ ಬ್ಯಾಗ್ಸ್ ಅಂತೂ ಇಲ್ಲಿ ತುಂಬ ಫೇಮಸ್ಸು. ಯಾವ ಅಂಗಡಿಗೆ ಹೋದ್ರೂ ಈ ಥರ ಬ್ಯಾಗ್ಸ್ ಸಿಗುತ್ತೆ ನಿಮಗೆ. ಬಟ್ ತುಂಬ ಕಾಸ್ಟ್ಲಿ, ಬೈ ಮಾಡೋಕ್ಕೆಲ್ಲ ಆಗಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದೇನು ನಾವು ಅಬ್ಸರ್ವ್ ಮಾಡಿದ್ವಿ ಅಂತ ಅಂದರೆ 1 ಲೀಟರ್ ಬಾಟಲ್ ಅಂತೂ ಇಡೀ ಅಂಡಮಾನಲ್ಲಿ ನಿಮ್ಗೆ ಎಲ್ಲೂ ಸಿಗೋದೇ ಇಲ್ಲ. ವಾಟರ್ ಬಾಟಲ್ ಬೇಕು ಅಂತಂದರೆ 2 ಲೀಟರ್ಸ್ದೇ ತೊಗೋಬೇಕಾಗುತ್ತೆ. ಆ್ಯಂಡ್ 2 ಲೀಟರ್ಸ್ ವಾಟರ್ ಬಾಟಲು ಒಂದೊಂದು ಕಡೆ ಒಂದೊಂದು ಪ್ರೈಸ್, ಲೈಕ್ 40 ರೂಪೀಸ್, 60 ರೂಪೀಸ್, 100 ರೂಪೀಸ್ ತನಕ ಸಿಗುತ್ತೆ 2 ಲೀಟರ್ಸ್ ವಾಟರ್ ಬಾಟಲು. ನಾವು ನೆನ್ನೆ ಎಲಿಫೆಂಟ್ ಬೀಚಿಗೆ ಹೋದಾಗ ಒಂದು 2 ಲೀಟರ್ ವಾಟರ್ ಬಾಟಲಿಗೆ 100 ರೂಪೀಸ್ ಹೇಳಿದ್ರು. ವಾವ್, ಚೆನ್ನಾಗಿದೆ. ಪರವಾಗಿಲ್ಲ, ಅವ್ರು ಹೇಳ್ದಂಗೆ ಲೋ ಟೈಡ್ ಇದೆ. ಅಲ್ಲಿ ಹೋಗ್ತಿದ್ದಾರೆಲ್ಲ ಜನ, ಅವರೆಲ್ಲ ನ್ಯಾಚುರಲ್ ಬ್ರಿಡ್ಜ್ ನೋಡೋಕ್ಕೆ ಹೋಗ್ತಾ ಇರೋದು. ಇಲ್ಲಿ ನೋಡಿ ಹೇಗಿದೆ ಅಂತ, ಚೆನ್ನಾಗಿದೆ. ಸೊ ನಮ್ಮ ನೀಲ್ ಐಲ್ಯಾಂಡಲ್ಲಿ ನೋಡಬೇಕಾಗಿರೋ ಪ್ಲೇಸಸ್ ಎಲ್ಲ ನೋಡಿಕೊಂಡು ಇವಾಗ ನಾವು ಬ್ಯಾಕ್ ಟು ಪೋರ್ಟ್ ಬ್ಲೇರ್ ಹೋಗ್ತಾ ಇದ್ದೀವಿ. ನಮ್ಮ ಫೆರಿ ಇದ್ದಿದ್ದು 4:15ಗೆ. ಈಗ ಗೇಟ್ ಓಪನ್ ಆಗಿದೆ. ಸೊ ವಿ ಆರ್ ಗೋಯಿಂಗ್. ತುಂಬ ಎಕ್ಸಾಸ್ಟೆಡ್ ಆಗಿದ್ದೀವಿ. ಹ್ಯಾವ್ಲಾಕ್ ಆ್ಯಂಡ್ ಪೋರ್ಟ್ ಬ್ಲೇರ್ಗಿಂತ ನೀಲ್ ಐಲ್ಯಾಂಡ್ ನೀಲ್ ಐಲ್ಯಾಂಡ್ ಸ್ವಲ್ಪ ತುಂಬ ಬಿಸಿಲೇನೋ ಅಂತ ಅನಿಸ್ತು. ಸುಸ್ತೆಲ್ಲ ಜಾಸ್ತಿ ಆಯಿತು. ಮೇ ಬಿ ಬಿಕಾಸ್ ಅರ್ಲಿ ಮಾರ್ನಿಂಗ್ ಸ್ಕೂಬಾ ಮಾಡಿರೋದು ಇರ್ಬೋದು. ಬಟ್ ನೋಡೋಣ. ಇವಳು ವಿಡಿಯೋ ಮಾಡಬಾರ್ದು, ವಿಡಿಯೋ ಮಾಡ್ತಿದ್ದೀನಿ. ಚೆನ್ನಾಗಿತ್ತು, ಬಟ್ ಜಾಸ್ತಿ ಆವಾಗಿಂದ ನಡೆದಿರಲಿಲ್ಲ. ಟ್ರೆಕ್ಕಿಂಗ್ ಅಂದರೆ ಏನಂತ ಟ್ರೆಕ್ಕಿಂಗ್ ಅಲ್ಲ, 500 ಮೀಟರ್ಸ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಅತಿ ಮೇಲೆ ಹೌದು, ಚೆನ್ನಾಗಿತ್ತು. ಅದು ಬೀಚಸ್ ಎಲ್ಲ ಚೆನ್ನಾಗಿದೆ. ಭಾರತ್ಪುರ್ ಬೀಚ್ ಅಂತೂ ಪೀಸ್ಫುಲ್ ಆಗಿತ್ತು. ನಾವು ಹೌದು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಕೊಂಡು ನ್ಯಾಚುರಲ್ ಹೋಗಿ ಫೆರಿಗೆ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲಿ ನಿಂತಿದೆಯಲ್ಲ, ಅದೇ ನಮ್ಮ ಫೆರಿ. ಎಷ್ಟು ದೂರ ನಡಿಬೇಕಲ್ವಾ? ಹೈಲಿ ಎಕ್ಸಾಸ್ಟೆಡ್, ಫುಲ್ಲಿ ಎಕ್ಸಾಸ್ಟೆಡ್. ಬಟ್ ಸ್ಟಿಲ್ ವಿ ಆರ್ ಮಿಸ್ಸಿಂಗ್. ಲಾಸ್ಟ್ ಡೇ ನಾಳೆ ಅಂತ ಫುಲ್ ಮಿಸ್ಸಿಂಗ್. ಹೌದು, ನಾಳೆ ಇಷ್ಟೊತ್ತಿಗೆಲ್ಲ ನಾವು ಫ್ಲೈಟ್ ಹತ್ತಬೇಕು. ಬನ್ನಿ ಹೋಗೋಣ. Few inches later.
ಸೊ ನಾವು ಇವಾಗ ನೀಲ್ ಐಲ್ಯಾಂಡ್ ಇಂದ ಪೋರ್ಟ್ ಬ್ಲೇರ್ ಬಂದಿದ್ದೀವಿ. ಪೋರ್ಟ್ ಬ್ಲೇರ್ ಅಲ್ಲಿ ರೂಮ್ ಚೆಕ್ ಇನ್ ಮಾಡ್ತಿದ್ದೀವಿ ಇವಾಗ. ಇವತ್ತು ಒನ್ ಲಾಸ್ಟ್ ನೈಟ್ ಇನ್ ಅಂಡಮಾನ್. ಇವತ್ತು ಆಕ್ಚುಲಿ ಹೇಗೆ ಫೀಲ್ ಆಗ್ತಿದೆ? ಬೇಜಾರಾಗ್ತಿದೆ. ಇವಳು ನೀವೇನಾದ್ರು ನೆಕ್ಸ್ಟ್ ಏನಾದ್ರು ಅಂಡಮಾನಿಗೆ ಬರೋದಿದ್ರೆ ಇವಳು ಫೇಸ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮೇ ಬಿ ಸ್ಕೂಬಾ ಇನ್ಸ್ಟ್ರಕ್ಟರ್ ಆಗಿ ಜಾಯಿನ್ ಆಗ್ಬೋದು ಅಲ್ವಾ? ಅಂಡ್ ದಿಸ್ ಇಸ್ ಅ ರೂಮ್. ಸ್ಕೂಬಾ ಇನ್ಸ್ಟ್ರಕ್ಟರ್ ಜಾಯಿನ್ ಆದ್ರೆ ನಿಮ್ ಜೊತೆ ಬರೋ ಸ್ಕೂಬಾ ಡೈವರ್ಸಿಗೆ ನಿಜ ಕರೆಕ್ಟ್ ಆಗಿ ಟ್ರೈನ್ ಮಾಡ್ತೀಯಾ? ಇಲ್ಲ, ನಕ್ಕಿ ಇದು ಇಂಡಿಯಾದಲ್ಲೇ ನಂಬರ್ 1 ಫಸ್ಟ್ ಲೇಡಿ ಸ್ಕೂಬಾ ಇನ್ಸ್ಟ್ರಕ್ಟರ್ ಆಗ್ಬಹುದು ಅನ್ಕೊಂಡಿದೀವಿ. ಅದಕ್ಕೆ ಇಲ್ಲೇ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಿದೀವಿ. ಬಟ್ ಶಿ ಇಸ್ ನಾಟ್ ರೆಡಿ. ಮೇ ಬಿ ನಾಳೆ ಬಿಟ್ಟು ಬಂದ್ರು ಬಿಟ್ಟು ಬರ್ಬೋದು, ನೋಡೋಣ. ಸರಿ, ಓಕೆ. ಆಮೇಲೆ ಊಟ ಮಾಡಬೇಕಾದ್ರೆ ಸಿಗ್ತೀವಿ. ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಬೆಡ್ ಮೇಲೆ ಉಳ್ಳಾಡಿ ಆ್ಯಂಡ್ ಫೋಟೋಸ್ ಎಲ್ಲ ಶೇರ್ ಮಾಡಿಕೊಂಡು ಫೋಟೋಸ್ ಎಲ್ಲ ನೋಡಿಕೊಂಡು ನಗಾಡೋದು ತುಂಬ ಬಾಕಿ ಇದೆ. ಜಸ್ಟ್ ಬಿಕಾಸ್ ಆಫ್ ಹರ್. ಆ್ಯಂಡ್ ಕಲೆಕ್ಟಿಂಗ್ ಸ್ಟಿಕ್ಕರ್ಸ್ ಬ್ಯಾಗ್ ಟ್ಯಾಕ್ಸ್ ಅದು. ನಾವಿವಾಗ ಡಿನ್ನರ್ ಮಾಡಕ್ ಹೋಗ್ತಾ ಇದೀವಿ. ನನಗಿಲ್ಲ. ಓಕೆನಾ? ಇವಾಗಿದೆ ಒಂದ್ ಕಡೆ ಹೋಗಿದ್ದೀವಿ ಅಂದ್ರೆ ಕಾನಮಿಲ್ಲ ಎಸ್ ಅಂತ ಹೇಳು. ಎಸ್. ಈಗ ಊಟ ಮುಗಿಸ್ಕೊಂಡು ನಾವು ರೂಮಿಗೆ ಹೋಗ್ತಾ ಇದೀವಿ. ಇವಾಗ ಐ ಥಿಂಕ್ ಅಂಡಮಾನಿಗೆ ಬಂದಾಗ್ಲಿಂದ ಇವತ್ತು ನೈಟೇ ನಾವು ಸ್ವಲ್ಪ ಪೀಸ್ಫುಲ್ ಆಗಿ ನಿದ್ದೆ ಮಾಡ್ತಿರೋದು. ಬಿಕಾಸ್ ನಾಳೆ ಅರ್ಲಿ ಮಾರ್ನಿಂಗ್ ಎದ್ದಳೋ ಅವಶ್ಯಕತೆ ಏನಿಲ್ಲ. 7 o'clock ಎದ್ರೆ ಸಾಕು. ಸೊ ನಾಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಸಿ ಯು. ಆ್ಯಂಡ್ ಡೋಂಟ್ ಫರ್ಗೆಟ್ ಟು like, share, comment and subscribe. Yay! Bye!